ಕಚೇರಿಯಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ಖಾಕಿ ಬಟ್ಟೆ ತೊಟ್ಟು ಮಹಿಳೆಯನ್ನ ಅಪ್ಪಿಕೊಂಡು ಮುತ್ತು ಕೊಟ್ಟ ಅಧಿಕಾರಿ. ಡಿಜಿಪಿ ರಾಮಚಂದ್ರ ರಾವ್ ಸರಸದ ವಿಡಿಯೋ ಫುಲ್ ವೈರಲ್. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ಎಸ್, ರಾಜ್ಯದಲ್ಲಿ ಮತ್ತೊಂದು ರಾಸಲೀಲೆ ವಿಡಿಯೋ ರಿಲೀಸ್ ಆಗಿದ್ದು, ಇದರಲ್ಲಿ ಭಾಗಿಯಾಗಿರೋದು ಯಾರೋ ರಾಜಕಾರಣಿಯಲ್ಲ, ಬದಲಾಗಿ ರಾಜ್ಯದ ಡಿಜಿಪಿಯವರ ಸರಸದ ವಿಡಿಯೋವಾಗಿದೆ. ಉನ್ನತ ಅಧಿಕಾರದಲ್ಲಿ ಇರುವವರೇ ಕಚೇರಿಗಳಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದು ಇಡೀ ರಾಜ್ಯದ ಮಾನ ಬೀದಿ ಪಾಲಾಗುವಂತೆ ಮಾಡ್ತಿದ್ದಾರೆ. ಹೌದು, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಅವರು ಕಚೇರಿಯಲ್ಲಿ ಮಹಿಳೆಯರ ಜೊತೆ ಅಸಭ್ಯವಾಗಿರೋ ವಿಡಿಯೋ ಫುಲ್ ವೈರಲ್ ಆಗಿದೆ. ರಾಜ್ಯದ ಡಿಜಿಪಿ ದರ್ಜೆಯ ಐಪಿಎಸ್ ಅಧಿಕಾರಿಯಾಗಿರೋ ಡಾಕ್ಟರ್ ರಾಮಚಂದ್ರ ರಾವ್ ಸಮವಸ್ತ್ರದಲ್ಲಿರುವಾಗಲೇ ಮಹಿಳೆಯರ ಜೊತೆ ಸರಸ ಸಲ್ಲಾಪದಲ್ಲಿ ತೊಡಗಿರೋ ವಿಡಿಯೋ ರಿಲೀಸ್ ಆಗಿದೆ. ಡಿಜಿಪಿ ಕಚೇರಿಯಲ್ಲಿ ಕರ್ತವ್ಯದ ಸಮಯದಲ್ಲೇ ಮಹಿಳೆಯರ ಜೊತೆ ಸರಸದಲ್ಲಿ ತೊಡಗಿಕೊಂಡಿದ್ದು ರಾಮಚಂದ್ರ ರಾವ್ ರಾಸಲೀಲೆ ನಡೆಸ್ತಾ ಇರೋ ಸೀಕ್ರೆಟ್ ಕ್ಯಾಮೆರಾದಲ್ಲಿ ಬೆತ್ತಲಾಗಿದ್ದು ಇದೀಗ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು. ಬೇರೆ ಬೇರೆ ಬಟ್ಟೆ ಧರಿಸಿ ಮಹಿಳೆಯರು ಡಿಜಿಪಿ ಕಚೇರಿಗೆ ಬಂದಿದ್ದ ವೇಳೆ ಡಿಜಿಪಿ ಮಹಿಳೆಯರ ಮೈಮುಟ್ಟಿ ತಬ್ಬಿಕೊಂಡು ಮುತ್ತು ಕೊಟ್ಟು ರಾಸಲೀಲೆ ನಡೆಸಿದ್ದಾರೆ. ಕೆಲ ಮಹಿಳೆಯರನ್ನ ಬಲವಂತ ಮಾಡಿದ್ದಲ್ಲದೆ ಕಚೇರಿಯ ವೇಳೆಯಲ್ಲಿ ಪೊಲೀಸ್ ಡ್ರೆಸ್ ಧರಿಸಿ ರಾಸಲೀಲೆ ನಡೆಸಿರುವುದು ಪೊಲೀಸ್ ಇಲಾಖೆಯ ಶಿಸ್ತು, ಘನತೆ, ಗೌರವಕ್ಕೆ ಧಕ್ಕೆ ತರುವಂತೆ ಮಾಡಿದ್ದಾರೆ. ಇನ್ನು ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆಗೆ ತೀವ್ರ ಟೀಕೆ ಗುರಿಯಾಗಿದ್ದು ಸಿಎಂ ಅಂಗಳ ಕೂಡ ತಲುಪಿದೆ. ಡಿಜಿಪಿ ರಾಸಲೀಲೆಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದು ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕಚೇರಿಯಲ್ಲೇ ರಾಸಲೀಲೆ ನಡೆಸಿರೋ ಡಿಜಿಪಿ ವಿರುದ್ಧ ಯಾವ ಕ್ರಮ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು.